ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವಾಗ ವ್ಲಾಗ್ ಶುರು ಮಾಡಿದ್ದೀನಿ. ಇವಾಗ ವೀಳ್ಯದೆಲೆ ಎಲ್ಲ ಕೂಡಿ ಆಯಿತು. ನೋಡಿ ತೋರಿಸ್ತೀನಿ. ನೋಡಿ, ಇದಿಷ್ಟೆಲೆ ಜೋಡಿಸಿಟ್ಟಿದ್ದೀವಿ ಇವತ್ತು. ನಾನು ಮತ್ತು ನಮ್ಮಮ್ಮ ಸೇರಿ ಜೋಡಿಸಿರೋದಿದು. ಈ ಕಡೆ ಒಂದಿಷ್ಟು ಜೋಡಿಸಿಟ್ಟಿದ್ದೀವಿ ನೋಡಿ. ಒಟ್ಟು ಇದಿಷ್ಟು ಎಲೆ ಕೂಡೋದಕ್ಕೆ ನಮಗೆ ಹೆಚ್ಚು ಕಮ್ಮಿ ಒಂದು ಗಂಟೆ ಹೊತ್ತಾದರೂ ಬೇಕು. 4 ಗಂಟೆಗೆ ಕೂತಿದ್ವಿ, ಇವಾಗ 5 ಗಂಟೆ ಆಗಿದೆ. ಇಷ್ಟೆಲೆ ಜೋಡಿಸೋದಕ್ಕೆ ಅಷ್ಟು ಹೊತ್ತು ಬೇಕು. ಇವಾಗ ಒಬ್ಬರು ಬಂದು ತಗೊಂಡು ಹೋಗ್ತಾರೆ. ಇದನ್ನ ಅವರೇ ತಗೊಂಡು ಹೋಗ್ತಾರೆ. ಯಾವಾಗಲೂ ಮಾಮೂಲಿ ಒಬ್ಬರು ಬರ್ತಾರೆ ತಗೊಂಡು ಹೋಗೋಕ್ಕೆ. ಅವ್ರು ಬಂದುಬಿಟ್ಟು ತಗೊಂಡು ಹೋಗ್ತಾರೆ ಇಷ್ಟೆಲೆನೂ. ಇಷ್ಟು ಒಟ್ಟು 40 ಕಟ್ಟು ಎಲೆ ಇದೆ ಇದರಲ್ಲಿ. ಇದೆರಡು ಸೇರಿದ್ರೆ 40 ಕಟ್ಟು ಎಲೆ ಇದೆ. ಈಗ ಹೊರಗಡೆ ಬಂದಿದ್ದೀನಿ. ಹಕ್ಕಿಗಳೆಲ್ಲ ಕೂಗ್ತಾ ಇದ್ದಾವೆ ನೋಡಿ. ಹಾಗೆ ಸುತ್ತ ಎಷ್ಟು ಚೆನ್ನಾಗಿ ಹಸಿರಿಂದ ಕೂಡಿದೆ ಅಲ್ವಾ. ಹಳ್ಳಿಗಳಲ್ಲಿ ಏನೋ ಒಂಥರ ಚಂದ ವಾತಾವರಣ ಎಲ್ಲ ಈ ಸಂಜೆ ಟೈಮಿಗೆ. ಹಾಗೆ ನಾವು ಪ್ರವಾಸಿ ತಾಣ ಅಂಥೇಳಿ ಹೊರಗಡೆ ಹೋಗ್ತೀವಿ. ನಮ್ಮೂರಲ್ಲೇ ಪ್ರವಾಸಿ ತಾಣಗಳು ಅದೆಷ್ಟೋ ಅದ್ಭುತವಾದಂಥ ಪ್ರವಾಸಿ ತಾಣಗಳಿರ್ತವೆ. ಅದನ್ನು ನಾವು ಅಬ್ಸರ್ವ್ ಮಾಡೋದೇ ಇಲ್ಲ, ಕಮ್ಮಿ. ಹೊರಗೆ ಹೋಗೋದೇ ಹೆಚ್ಚು. ನಾನಿವತ್ತು ಹಾಗೆ ನಮ್ಮ ಮನೆ ಈ ಕಡೆ ಇದೆ, ಆಪೋಸಿಟ್ಟು ಒಂದು ದೊಡ್ಡ ಬಂಡೆಕಲ್ಲು, ಅಂದರೆ ಬರೆಕಲ್ಲು ಅಂತ ಹೇಳ್ತಾರೆ. ಬರೆಕಲ್ಲು ಬತ್ತೇರಿ ಅಥವಾ ಬರೆಕಲ್ಲು ಗುಡ್ಡ ಅಂತ ಹೇಳ್ತಾರೆ. ಅದನ್ನ ಇವತ್ತು ತೋರಿಸ್ತೀನಿ ನಿಮಗೆ. ಅಲ್ಲಿಗೆ ಹೋಗಿ ತೋರಿಸ್ಲಿಕ್ಕೆ ಆಗಲ್ಲ ನನಗೆ, ತುಂಬಾ ದೂರ ಇದೆ. ಕಾಡೊಳಗೆಲ್ಲ ಹೋಗಬೇಕು ನಡ್ಕೊಂಡು. ಹೋಗಿದ್ದೀನಿ ನಾನು ಚಿಕ್ಕವಳಿರುವಾಗ, 5ನೇ ಕ್ಲಾಸ್ ಇರುವಾಗ ಹೋಗಿದ್ದೆ. ನಿಮಗೆ ಹಾಗೆ ದೂರದಿಂದ ತೋರಿಸ್ತೀನಿ ನೋಡಿ. ನೋಡಿ, ಕಾಣ್ತಾ ಇದೆಯಲ್ವಾ, ಬೃಹತ್ ಬಂಡೆ ಇದೆ. ಅದು ದೂರದಿಂದ ಕಾಣಿಸಲ್ಲ ಅಷ್ಟು ಸರಿಯಾಗಿ. ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋಗಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಬರೆಕಲ್ಲು ಬತ್ತೇರಿ ಅಥವಾ ಬರೆಕಲ್ಲು ಗುಡ್ಡ ಅಂತೇಳಿ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಆ ಕಡೆ ಅಪೋಸಿಟ್ ಇದೆ ನಮ್ಮ ಮನೆ, ಇಲ್ಲೇ ಈ ಕಡೆ ಇದೆಯಲ್ವಾ, ಈ ಕಡೆ ಅಪೋಸಿಟ್ಟೇ ಕಾಣುತ್ತೆ ನೋಡಿ ಗುಡ್ಡ. ಎಂಥ ಅದ್ಭುತ ತಾಣ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಈ ಕಡೆ ನಮ್ಮನೆ ತೋಟ ಎಲ್ಲ ಕಾಣುತ್ತೆ ನೋಡಿ. ಅದು ಒಂದು ಸೈಡ್ ಮಾತ್ರ ಈ ಕಡೆ ಕಾಣಿಸುತ್ತೆ, ಆ ಸೈಡೆಲ್ಲ ತುಂಬ ಬಂಡೆಕಲ್ಲಿದೆ. ನೋಡಿದ್ರಲ್ವಾ, ತುಂಬಾ ಅದ್ಭುತವಾದ ಸ್ಥಳ ಅಂತಲೇ ಹೇಳ್ಬೋದು. ನಾವು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಸ್ಕೂಲು ಪಿಕ್ನಿಕ್ ಅಂಥೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಆವಾಗ ನಮ್ಮ ಸರು ಮತ್ತು ಟೀಚರು ಎಲ್ಲ ಸೇರಿ ಅಲ್ಲಿ ಒಬ್ರನ್ನ ಗೊತ್ತಿರೋರನ್ನ ಕರ್ಕೊಂಡು ಹೋಗಿದ್ವಿ. ತುಂಬಾ ದೂರ ಆಗುತ್ತೆ, ತುಂಬ ಕಾಡು ಒಳಗೆಲ್ಲ ಹೋಗಿ ಆಮೇಲೆ ತುಂಬ ಎತ್ತರಕ್ಕೆ ಹತ್ತಬೇಕು. ಹತ್ತಿ ಸ್ಟೆಪ್ ಥರ ಎಲ್ಲ ಇದೆ, ಅದನ್ನೆಲ್ಲ ಹತ್ತಿ ಹೋಗಬೇಕು. ಹಾಗಾಗಿ ಒಬ್ರನ್ನ ಗೊತ್ತಿರೋರನ್ನ ಕರ್ಕೊಂಡು ಹೋಗಿದ್ವಿ. ಹಾಗೆ ನಾವೆಲ್ಲ 5ನೇ ಕ್ಲಾಸ್ ಇದ್ವಿ ಆವಾಗ. 5ನೇ ಕ್ಲಾಸ್ ಅಂದರೆ ಸ್ವಲ್ಪ ಚಿಕ್ಕವರೇ ಅಂತಲೇ ಹೇಳ್ಬೋದು. ಮೇಲೆ ಹತ್ತುತ್ತಾ ತುಂಬಾ ಗಾಳಿ ಬೀಸುತ್ತಲ್ಲಿ. ಏನು ಅಷ್ಟು ಇಲ್ಲಿ ನೋಡೋಕ್ಕೆ ಏನು ಗೊತ್ತಾಗಲ್ಲ. ಅಲ್ಲಿ ಹತ್ತಿರ ಹೋದಾಗ ತುಂಬಾ ಗಾಳಿ ಅಂದರೆ ತುಂಬಾ ಗಾಳಿ ಇದೆ. ಹಾಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಅಷ್ಟೇ ಕಾಣುತ್ತಲ್ವ, ಆ ಕಡೆ ಒಳಗೆಲ್ಲ ಹೋದಾಗ ಅಲ್ಲಿ ಇದು ಅರಿಯೋ ಕಲ್ಲು ಅಂತ ನಾವು ಹೇಳ್ತೀವಲ್ವ, ನಾವೆಲ್ಲ ರುಬ್ಬೋ ಕಲ್ಲು, ಅದೆಲ್ಲ ಇದೆ ಅಲ್ಲಿ. ಮತ್ತು ಆವಾಗ ಏನೋ ಇತಿಹಾಸ ಪ್ರಸಿದ್ಧ ಅಂತಲೇ ಹೇಳ್ಬೋದು. ಅದು ಭೀಮನ ಹೆಜ್ಜೆ ಅಂತ ಒಂದು ಪಾದ ಹಿಂಗೆ ಕಲ್ಲಲ್ಲೇ ಹಾಗೆ ಪಾದದ ಅಚ್ಚಿದೆ, ಅದಕ್ಕೆ ಭೀಮನ ಹೆಜ್ಜೆ ಅಂತ ನಮ್ಮ ಸರ್ ಹೇಳಿರೋದು. ನಮ್ಮ ಸರ್ ನಮಗೆ ಹೇಳಿದ್ದು, ಕರ್ಕೊಂಡು ಹೋಗಿದ್ರಲ್ವ ಆವಾಗ ಹೇಳಿದ್ದು, ಇದು ಭೀಮನ ಹೆಜ್ಜೆ ಅಂತ ನಮಗೆ ತೋರಿಸಿದ್ರು. ತುಂಬಾ ಬರಹಗಳು, ಕಲ್ಲಿನ ಮೇಲೆ ತುಂಬಾ ಬರಹಗಳಿದೆ. ಮತ್ತು ಅಲ್ಲಿ ಸುರಂಗ ಮಾರ್ಗನೂ ಇದೆ. ಹಾಗೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋಗಿ ನೋಡಿದ್ರೇ ತುಂಬಾ ಚೆಂದ ಇದೆ. ನನಗೆ ಸುಮ್ಮನೆ ಇಲ್ಲಿ ಆಪೋಸಿಟ್ ಕಾಣ್ತಾ ಇತ್ತಲ್ವ, ಹಾಗೆ ತೋರಿಸೋಣ ಅಂಥೇಳಿ ತೋರಿಸ್ದೆ ಅಷ್ಟೇ. ಹಾಗೆ ನಾವು ಮಕ್ಕಳು ಸುಮಾರೊಂದು 20-25 ಜನ ಮಕ್ಕಳು ಹೋಗಿದ್ವಿ. ಟೀಚರು ಎಲ್ಲ ಹೋಗಿದ್ವಿ. ಎಲ್ಲ ಟಿಫನ್ ತಗೊಂಡೇ ಹೋಗಿದ್ವಿ. ಅಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ಬಂದ್ವಿ. ಆಮೇಲೆ ನಾನು ಸೆಕೆಂಡ್ PUC ಇರಬೇಕಾದ್ರೇನು ಕರ್ಕೊಂಡು ಹೋಗಿದ್ದಾರೆ ಎಲ್ಲರನ್ನೂ. ನಾನು ಹೋಗಿಲ್ಲ ಅಷ್ಟೇ, ನನಗೆ ಅವಾಗ ಹುಷಾರಿರಲಿಲ್ಲ ಅಂಥೇಳಿ ನಾನು ಹೋಗಿಲ್ಲ. ಮತ್ತು ಉಳಿದವರೆಲ್ಲ ಹೋಗಿದ್ದಾರೆ, ಅಲ್ಲಿಗೆ ಬರೆಕಲ್ಲು ಬತ್ತೇರಿಗೆ ಹೋಗಿದ್ದಾರೆ. ತುಂಬ ಜನ ನೋಡ್ಕೊಂಡು ಹೋಗೋಕ್ಕಂತಲೇ ಬರ್ತಾರೆ. ಆದರೆ ಅಲ್ಲಿ ಇರೋದ್ರಿಂದ ಯಾರು ಗೊತ್ತಿರೋರನ್ನ ಕರ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಅಂತ.
ಹಾಗೆ ಅಲ್ಲಿ ಮತ್ತೊಂದೇನಪ್ಪ ಅಂತಂದರೆ ಅಮ್ಮನಘಟ್ಟ ಅಂತ ಕೆಲವರಿಗೆ ಗೊತ್ತಿರುತ್ತೆ. ಅಮ್ಮನಘಟ್ಟ ಕೊಡೂರು ಹತ್ರ ಇದೆ ಅದು. ಆ ಅಮ್ಮನಘಟ್ಟ ದೇವರು ಇದೇ ಬರೇಕಲ್ ಗುಡ್ಡ. ಇದೇ ಗುಡ್ಡದಲ್ಲಿ ಇದ್ರಂತೆ ಆ ದೇವರು. ಇದೇ ಬರೇಕಲ್ಲಲ್ಲೇ ಇದ್ರಂತೆ ಫಸ್ಟು ಆ ದೇವರು. ಆಮೇಲೆ ಇಲ್ಲಿ ಊರೆಲ್ಲ ಕೆಳಗಡೆ ಊರೆಲ್ಲ ಇದ್ದಾವಲ್ವ, ಆ ಮಾಣಿಕೇಶ್ವರ ಅಂತ ಇದೆ, ಅಲ್ಲಿ ಕೋಳಿ ಕೂಗಿದ್ರಿಂದ ಆ ದೇವರಿಗೆ ಇಲ್ಲಿ ಇರೋಕ್ಕಾಗದೆ ಅಲ್ಲಿ ಅಮ್ಮನಘಟ್ಟಕ್ಕೆ ಹೋಗಿ ನೆಲೆ ನಿಂತಿರೋದು ಅಂತ ದೊಡ್ಡವರೆಲ್ಲ ಹೇಳ್ತಾರೆ. ಇವಾಗಲೂ ಅದು ಪದ್ಧತಿ ಮಾಡ್ತಾರೆ ಅವರು. ಮಾಣಿಕೇಶ್ವರ ಅಂತ ಊರಿದೆಯಲ್ವ, ಅಲ್ಲಿ ಬುತ್ತಿನೆಲ್ಲ ಅಮ್ಮನಘಟ್ಟದಲ್ಲಿ ಜಾತ್ರೆ ಆದಾಗ ಇವರೇ ಫಸ್ಟ್ ಮಾಣಿಕೇಶ್ವರವರೇ ಇಲ್ಲಿಂದನೇ ಬುತ್ತಿನ ತಗೊಂಡೋಗಿ ಎಡೆ ಎಲ್ಲ ಹಾಕಿ ಅವರೇ ಬಡಿಸಿ ಬರ್ತಾರೆ. ಅದು ನನಗೂ ಗೊತ್ತು, ನಾನು ಕೇಳಿದ್ದೀನಿ, ನಾನು ನೋಡಿದ್ದೀನಿ ಕೂಡ. ಅಮ್ಮನಘಟ್ಟ ಜಾತ್ರೆ ಪ್ರತಿ ವರ್ಷ ಆದಾಗಲೂ ಅವ್ರು ಹೋಗಿ ಅವರೇ ಬಡಿಸಿ ಎಲ್ಲ ಫಸ್ಟು ಪೂಜೆ ಅವರಿಂದನೇ ಆಗುತ್ತಂತೆ. ಹಾಗಾಗಿ ಆ ದೇವರು ಇಲ್ಲಿದ್ದರು ಫಸ್ಟು ಅನ್ನೋದನ್ನ ನಾವು ಕೇಳಿರೋದು, ಗೊತ್ತಿಲ್ಲ, ದೊಡ್ಡವರು ಹೇಳಿದ್ದನ್ನ ಕೇಳಿರೋದು. ಹಾಗೆ ನೋಡಿ ಅದ್ರ ಸುತ್ತಲೂ ಗುಡ್ಡ ಇದೆ. ಅಂದರೆ ತುಂಬಾ ಹೈಟ್ ಇದೆ, ಅದ್ರ ಎತ್ತರ ಸ್ಥಾನದಲ್ಲಿ ಇದೆ ಅದು. ಇಲ್ಲಿಗೆ ಅಷ್ಟು ಗೊತ್ತಾಗಲ್ಲ, ದೂರ ತುಂಬಾ ದೂರ ಇದೆ. ಆದರೆ ಅಪೋಸಿಟೇ ಕಾಣುತ್ತೆ, ನಮಗೆ ಹತ್ರನೇ ಕಾಣುತ್ತೆ, ಕಣ್ಣಿಗೆ ಕಾಣುತ್ತೆ, ಆದರೆ ತುಂಬಾ ದೂರ ಇದೆ ಅದು. ಹಾಗೆ ನೋಡಿದ್ನ ನಿಮಗೆ ತೋರಿಸೋಣ ಅಂಥೇಳಿ ತೋರಿಸಿದೆ ಅಷ್ಟೇ. ಇಷ್ಟೇ, ನಾವು ಚಿಕ್ಕವರಿರುವಾಗ ನೋಡಿದ್ದು, ಅಷ್ಟೊಂದು ನೆನಪಿಲ್ಲ ನನಗೆ. ಹೋಗೋ ಚಾನ್ಸ್ ಇತ್ತು ಸೆಕೆಂಡ್ PUCಯಲ್ಲಿ, ಹೋಗೋದಾಗಿದ್ದರೆ ಹೋಗಲಿಲ್ಲ. ಎಲ್ಲ ಹೋಗಿ ಬಂದಿದ್ದಾರೆ, ನಮ್ಮ ಮನೇಲೂ ಎಲ್ಲ ನೋಡಿದ್ದಾರೆ, ಆಲ್ಮೋಸ್ಟ್ ನೋಡಿದ್ದಾರೆ. ತುಂಬ ಪ್ರಾಣಿಗಳು ಇದ್ದಾವಂತೆ ಅಲ್ಲಿ ಬರೇಕಲ್ಲಲ್ಲಿ ಅಂತ ಹೇಳ್ತಾರೆ. ಹೇಳೋದನ್ನ ಕೇಳಿರೋದು ನಾವು ಅಷ್ಟೇ, ದೊಡ್ಡವ್ರು ಹೇಳೋದನ್ನ ಕೇಳಿರೋದು. ಹಾಗೆ ಅದೊಂದು ತೋರಿಸೋಣ ಅಂತ ತುಂಬ ದಿನದಿಂದ ಅಂದ್ಕೊತಿದ್ದೆ ನಾನು. ವ್ಲಾಗ್ ಶುರು ಮಾಡ್ದಲ್ಲಿಂದನೂ ಅದೊಂದು ತೋರಿಸ್ಬೇಕು ಅಂತ ಆಸೆ ಇತ್ತು. ಇವತ್ತು ತೋರಿಸಿದ್ದೀನಿ. ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋ ನೋಡ್ತಿದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ತುಂಬ ವೀಡಿಯೋ ಎಲ್ಲ ಚೆನ್ನಾಗೇ ವೀಡಿಯೋ ಮಾಡಿ ಹಾಕಬೇಕು ಅಂತ ಆಸೆ ಇದೆ. ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಅದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.